ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದೇ ಇಷ್ಟೊತ್ತಿ ಎಲ್ಲೋ ಹೊರಟಿದ್ರು? ಅಪ್ಪ ಅದು ಅಮ್ಮು ನಿದ್ದೆ ಬರ್ತಿಲ್ಲ ಅಂದ್ಲು, ಅದಕ್ಕೆ ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಿದ್ವಿ ಅಷ್ಟೇ. ರಾತ್ರಿ ಸುತ್ತಾಡಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ಯಾ? ಏನ್ ಮಾಡಕ್ ಹೊರಟಿದ್ಯಾ? ಸಾರಿ ತಾತ, ಇವರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀನ್ ಯಾಕಮ್ಮ ಸಾರಿ ಕೇಳ್ತೀಯ? ಕೇಳ್ಬೇಕಾದವನು ಇವನು. ಅದೇ ಏನು ಇದೆಲ್ಲ? ಅವನೇನೆ ಕೇಳ್ತಿದ್ಯಾ? ನೋಡಿದ್ರೆ ಗೊತ್ತಾಗಲ್ವಾ? ಹೌದು, ನಾನೇ ಕರ್ಕೊಂಡು ಬಂದಿದ್ದು ಅಮ್ಮುನ. ಏನಿವಾಗ? ಅಕ್ಕಂಗೆ ಈ ಮದುವೆ ಇಷ್ಟ ಇಲ್ಲ, ಅದನ್ನ ನಿಮ್ಗೆಲ್ಲ ಹೇಳಿದ್ರೆ ನಿಮ್ಗೆ ಯಾರಿಗೂ ಕಿವಿ ಕೇಳಿಸಲ್ಲ. ಏನ್ ಮಾಡುವಂತೀರ ತಾತ? ಅದಕ್ಕೆ ಇಲ್ಲಿಂದ ಹೊರಟಿದ್ವಿ. ಈ ವಿಷಯ ಇಲ್ಲಿ ಯಾರ್ಯಾರಿಗೆ ಮೊದಲೇ ಗೊತ್ತಿತ್ತು. ಗಿರಿ, ಅಯ್ಯೋಪ್ಪ, ನನಗದು ಈಗಲೇ ಗೊತ್ತಾಗಿದ್ದು. ಸತ್ಯವಾಗ್ಲೂ ನನಗೆ ಗೊತ್ತಿರಲಿಲ್ಲ ತಾತ. ಬೇಕಿದ್ರೆ ಅಮ್ಮನ್ ಕೇಳಿ. ಹೌದು ಮಾವ. ವಿಮಲಾ, ಮಾವ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ. ಸುಮ್ಮನೆ ಇದ್ರಲ್ಲಿ ಎಲ್ರನ್ನೂ ಎಳಿಬೇಡಿ ತಾತ. ಅಕ್ಕನ ಕರ್ಕೊಂಡ್ ಬಂದಿದ್ದು ನಾನು. ಇದೆಲ್ಲ ನಂದೇ ಪ್ಲಾನ್. ಅಮೃತ, ಇವನಿಗಂತೂ ಬುದ್ಧಿ ಇಲ್ಲ. ನೀನ್ ಯಾಕಮ್ಮ ಇವನ್ ಜೊತೆ ಹೊರಟಿದ್ದೆ? ಈ ತಾತನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಮಗಳೇ? ಮಾತಿನಲ್ಲಿ ಅವಳನ್ನ ಕಟ್ ಹಾಕ್ಬೇಡಿ. ಅವಳ ನಿರ್ಧಾರನ ಅವಳೇ ತಗೊಳ್ಳಿ. ನಿರ್ಧಾರ ಮಾಡೋ ಹಕ್ಕಿದೆ ಅಂದ ಮಾತ್ರಕ್ಕೆ ಹಳ್ಳಕ್ಕೆ ಬೀಳೋದನ್ನ ನೋಡ್ತಾ ನಿಂತ್ಕೊಳ್ಳೋಕ್ಕಾಗಲ್ಲ. ಕೈ ಹಿಡಿದು ತಡೆಯೋದು ದೊಡ್ಡವರಾದ ನಮ್ಮ ಕರ್ತವ್ಯ. ಅಮ್ಮೋ, ಬಾಮ್ಮ ಇದೆ, ಬಾ ಅಂದೆ. ನೀನು ಹುಟ್ಟೋಕ್ ಮುಂಚೆ ನಿನ್ನ ಅಕ್ಕನ ಕಾಳಜಿ ಮಾಡಿದವ್ ನಾನು. ಅವಳಿಗೆ ಏನು ಒಳ್ಳೇದು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅಕ್ಕನಿಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ಮಿಂದ ಎಷ್ಟು ಜನರ ಮನ್ಸಿಗೆ ನೋವಾಗಿದೆ ಅಂತ ಒಂದ್ಸಲ ಆದ್ರೂ ಯೋಚನೆ ಮಾಡಿದೀರ ತಾತ? ವಯಸ್ಸಿಗೆ ಮೀರಿದು ಮಾತಾಡ್ತಾ ಇದೀಯ ನೀನು. ತಾತ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಸಾರಿ, ನನಗೆ ವಿಷಯ ಗೊತ್ತಿರಲಿಲ್ಲ. ಗೊತ್ತಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ನೋಡು, ನೀವೆಲ್ಲ ಎಷ್ಟೇ ಟ್ರೈ ಮಾಡಿದ್ರು ಈ ಮದುವೆ ನಡೆಯಲ್ಲ. ನಮ್ಮ ಅಕ್ಕನ ಜೀವನ ಅವಳು ಅನ್ಕೊಂಡಿರೋ ಹಾಗೆ ನಡೆಯೋ ತರ ನಾನ್ ಮಾಡ್ತೀನಿ. ಆ ಕಡೆ ಹೋಗ್ಬಾರ್ದು ಇಷ್ಟೊತ್ತಲ್ಲಿ. ಹೋಗ್ತೀನಿ, ಅಲ್ಲೇ ಹೋಗ್ತೀನಿ. ಚೂಳು ಹೇಳ್ದಂಗೆ ನಾನು ಯಾಕೆ ಕೇಳ್ಬೇಕು? ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತ ನನಗೆ ಹೇಳ್ತಾರೆ. ಒಳ್ಳೆ ಜಾಗದಲ್ಲಿ ಒಳ್ಳೆ ಬಟ್ಟೆಗಳು ಸಿಕ್ತು ಕಣೋ. ಎಲ್ಲರಿಗೋಸ್ಕರ ತಂದಿದ್ದೀನಿ. ಹೌದಣ್ಣ? ನಕ್ಕಿ ಲಕ್ಕಿ, ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ? ತೋಟದ ಮನೆಗೆ ಹೋಗಿದ್ದಾ? ತಾತ ಏನಾದ್ರು ಹೇಳಿದ್ರ? ಇಲ್ಲಿ ನೋಡು, ಎಂಗೇಜ್ಮೆಂಟ್ಗೆ ಎಲ್ಲರಿಗೂ ಬಟ್ಟೆ ತಂದಿದ್ದೀನಿ. ಇದಿದೆಯಲ್ಲ, ಇದು ಚಿಕ್ಕ. ಇಲ್ಲಿ ಬೇಡ, ಮನೆಗೆ ಹೋಗಿ ನೋಡೋಣ. ಹೌದಲ್ವಾ? ನಾನು ನೋಡು ಇಲ್ಲೇ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಕರೆಕ್ಟು, ಮನೆಗೆ ಹೋಗಿ ನೋಡೋಣ. ಲಕ್ಕಿ, ಅಮೃತ ಅವ್ರಿಗೂ ಬಟ್ಟೆ ತಂದಿದ್ದೀನಿ, ನೀವೇ ಕೊಡಬೇಕು. ಅಣ್ಣ ನೋಡಿದ್ರೆ ಇಷ್ಟು ಖುಷಿಯಲ್ಲಿದ್ದಾನೆ. ಈ ವಿಷಯನ ಹೇಗೆ ಹೇಳಿ? ಆದಿ, ಆದಿನಾ? ಅಮ್ಮ,
ಅಯ್ಯೋ ಏನಾಯ್ತು? ಸುಮ್ಮನೆ ಇರ್ತೀರಾ? ಅಣ್ಣ ಏನೋ ಕಚ್ಚಿದೆ ಅನ್ಸುತ್ತೆ. ಒಂದ್ ನಿಮಿಷ ನಿನ್ ಫೋನಲ್ಲಿ ಟಾರ್ಚ್ ಆನ್ ಮಾಡ್ಕೊಡು. ಹಿಡ್ಕೋ. ಅಯ್ಯೋ ಅಣ್ಣ ಇವ್ರಿಗೆ ಹಾವು ಕಚ್ಚಿದೆ. ಏನು? ಕುಡಿಲಿ. ಅಯ್ಯೋ, ನೀವು ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿ ಬರಕ್ ಹೋದ್ರಿ? ನಾನು ಹೇಳ್ದೆ ನಿಮ್ಗೆ ಯಾವಾಗ್ಲೇ. ಏಯ್ ಏನ್ ಮಾಡ್ತಿದ್ಯಾ? ನಿಮಿಷ ಸುಮ್ಮನೆ ಇರ್ತೀರಾ? ತಲೆ ಸುತ್ತುತ್ತಿದೆ. ನೀವೇನ್ ಗಾಬರಿ ಆಗ್ಬೇಡಿ ಅಣ್ಣ. ಇವ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಹಾಸ್ಪಿಟ್ಲು ಇಷ್ಟೊತ್ತಲ್ಲಿ ಇವಾಗ ಹೇಗೆ? ಒಂದ್ ನಿಮಿಷ ಬಂದೆ. ಲಕ್ಕಿ ಲಕ್ಕಿ ಅವನ ಬಗ್ಗೆ ನಿನಗೆ ಗೊತ್ತು ತಾನೆ, ಎಲ್ಲೂ ಹೋಗಿದ್ರು ಬರ್ತಾನೆ, ನೀನು ಸುಮ್ಮನಿರು. ಹಂಗಲ್ಲ ರೀ, ಬೆಂಗಳೂರಲ್ಲಿ ಆಗಿದ್ರೆ ಪರವಾಗಿಲ್ಲ, ಯಾರೋ ಫ್ರೆಂಡ್ಸ್ ಮನೆಗೆ ಹೋಗಿರ್ತಾನೆ ಅನ್ಕೋಬೋದಿತ್ತು. ಈ ಊರಲ್ಲಿ ಅವ್ನಿಗೆ ಯಾರು ಪರಿಚಯನೇ ಇಲ್ವಲ್ಲ. ಇಷ್ಟು ಹೇಳಿದ್ರು ಹುಡುಗಾಟ ಆಡ್ತಾ ಇದ್ದಾನಲ್ಲ ಇನ್ನು. ಅಮ್ಮ ಏನಾಯ್ತಮ್ಮ? ತಾತ ಫೋನ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತಾ ಇಲ್ಲ. ಏನೂ ಆಗಲ್ಲ, ಏನೂ ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಗೊತ್ತಾಯ್ತು. ತಪಸ್ಸುತ್ತಾ ಇದೆ. ಶ್ಯಾಮ್, ಹೋಗಿ ಅವ್ರ ಮನೆಯವ್ರಿಗೆ ಈ ತರ ಆಗಿದೆ ಅಂತ ವಿಷಯ ತಿಳಿಸು. ಅವ್ರಿಗೆ ಗಾಬರಿ ಮಾಡ್ಬೇಡ, ಆರಾಮಾಗಿ ಹೇಳು. ಸರಿ ಅಕ್ಕ. ಹುಷಾರು ಗುಣ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ವಿಷಯ ಮಾತಾಡ್ಬೇಡ. ದೇಹ ಕೆಲಸ ಕೊಟ್ರೆ ವಿಷ ಮೈಗೆ ಇರುತ್ತೆ. ಇದು ಲಕ್ಕಿ ಅವ್ರೇನೋ ಹೇಳ್ತಿದ್ದಾರೆ. ಅದೇ ಏನು ಹೇಳ್ತಿದ್ದೀರಾ? ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.